ಸ್ಟಾಕ್ ಮಾರ್ಕೆಟ್, ಆಪ್ಷನ್ ಟ್ರೇಡಿಂಗ್, ಫ್ಯೂಚರ್ಸ್ ಟ್ರೇಡಿಂಗ್, ಹೂಡಿಕೆಗಳು ಇತ್ಯಾದಿಗಳ ಬಗ್ಗೆ ನೀವು ಕಲಿಯಬಹುದಾದ ಕನ್ನಡಿಗರಿಗಾಗಿ ಶೈಕ್ಷಣಿಕ ಚಾನೆಲ್. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ನಲ್ಲಿ. ಸ್ನೇಹಿತರೆ, ನಾವು ಇವತ್ತಿನ ದಿವಸ ಮಾರ್ಕೆಟಲ್ಲಿ ಯಾವ ರೀತಿಯಾದಂತಹ ಒಂದು ಸ್ಕ್ಯಾಲ್ಪಿಂಗನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸ್ಕ್ಯಾಲ್ಪಿಂಗಿನ ಬಗ್ಗೆ ನಾವು ಸುಮಾರು ವೀಡಿಯೋಸ್ಗಳನ್ನು ಮಾಡಿದ್ದೀವಿ. ಅದು ಅಲ್ಲದೇ ನಾವು ಸ್ಕ್ಯಾಲ್ಪಿಂಗಿನ ಬಗ್ಗೆ ಸುಮಾರು ರೀತಿಯಾದ ಮೆಥಡ್ಸ್ಗಳನ್ನು ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ಇನ್ನೊಂದು ತುಂಬ ಮುಖ್ಯವಾದಂತಹ ಒಂದು ಸ್ಕ್ಯಾಲ್ಪಿಂಗಿನ ಮೆಥಡಿನ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸ್ನೇಹಿತರೆ, ಈ ಮೆಥಡ್ ಬಂದ್ಬಿಟ್ಟು ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಒಂದು ಟ್ರೇಡಿಂಗ್ ಸ್ಟ್ರಾಟಜಿ ಇದು. ಸೊ ಇದರಲ್ಲಿ ನಾವು ನೋಡಿದಾಗ ಎರಡು ಇಂಡಿಕೇಟರ್ಗಳನ್ನು ಬಳಸ್ತೀವಿ. ಎಸ್ ಸ್ನೇಹಿತರೆ, ಇದು ಒಂದು ಇಂಡಿಕೇಟರ್ ಬೇಸ್ಡ್ ಟ್ರೇಡಿಂಗ್ ಮಾಡ್ತಕ್ಕಂತಹ ಮೆಥಡು. ಸೊ ಇದರಲ್ಲಿ ನಾವು ಆರಾಮಾಗಿ ಯಾವ ರೀತಿಯಾದಂತಹ ಒಂದು ಸ್ಕ್ಯಾಲ್ಪಿಂಗ್ಗಳನ್ನು ಮಾಡಬಹುದು ಅನ್ನೋದನ್ನು ಸಹ ನಾವು ಇವತ್ತು ತಿಳ್ಕೊಳ್ಳೋಣ. ರೈಟ್. ಸೊ ಸ್ನೇಹಿತರೆ, ಇವಾಗ ಮೊದಲನೇದಾಗಿ ನಾವು ಮಾತಾಡೋದಾಯಿತು ಅಂತ ಹೇಳಿದ್ರೆ, ನಾವು ನಮ್ಮ ಚಾರ್ಟ್ ಏನಿದೆ ಇದನ್ನು ನಾವು 5 ನಿಮಿಷಕ್ಕೆ ಹಾಕ್ಕೊಳ್ಳೋಣ. ಇದು ಯಾವುದಿದೆ? ಬ್ಯಾಂಕ್ ನಿಫ್ಟಿ ಇದೆ. ಯಾವುದಿದೆ ಸ್ನೇಹಿತರೆ? ಇದು ಬ್ಯಾಂಕ್ ನಿಫ್ಟಿ 5 ನಿಮಿಷದ ಚಾರ್ಟ್. ಕರೆಕ್ಟಾ? ಇಲ್ಲಿದೆ ನೋಡಿ, ಬ್ಯಾಂಕ್ ನಿಫ್ಟಿ ಎಷ್ಟು ನಿಮಿಷದ ಚಾರ್ಟ್ ಇದು? 5 ನಿಮಿಷದ ಚಾರ್ಟು. ಸೊ ಈ 5 ನಿಮಿಷದ ಚಾರ್ಟಲ್ಲಿ ನಾವು ಯಾವ ರೀತಿಯಾದಂತಹ ಒಂದು ಸ್ಕ್ಯಾಲ್ಪಿಂಗನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇದು ಬಂದ್ಬಿಟ್ಟು ತುಂಬಾ ಈಸಿ ಇರ್ತಕ್ಕಂತಹ ಮೆಥಡು. ಸೊ ಇದು ಇಂಡಿಕೇಟರ್ ಬೇಸ್ ಆಗಿರೋದ್ರಿಂದ ಯಾವುದೇ ರೀತಿಯಾದಂತಹ ಒತ್ತಡಗಳು ಇಲ್ಲಿ ಕಾಣೋದಕ್ಕೆ ಸಿಗೋದಿಲ್ಲ. ತುಂಬ ಆರಾಮಾಗಿ ಒಂದು ಟ್ರೇಡಿಂಗನ್ನು ಮಾಡಬಹುದು. ಸೊ ಇಲ್ಲಿ ನಾವು ಯೂಸ್ ಮಾಡ್ತಕ್ಕಂತಹ ಇಂಡಿಕೇಟರ್ಗಳು ಅಂತ ಹೇಳಿದ್ರೆ ಈ 2 ಇಂಡಿಕೇಟರ್ಸ್ಗಳನ್ನು ಯೂಸ್ ಮಾಡ್ತೀವಿ ಸ್ನೇಹಿತರೆ. ಅದೇ ರೀತಿಯಾಗಿ ನೋಡಿ, ಮಾರ್ಕೆಟಲ್ಲಿ ಪ್ರೈಸ್ ಆ್ಯಕ್ಷನ್ ಮುಖಾಂತರ ಟ್ರೇಡ್ ಮಾಡುವಂತಹ ಮೆಥಡ್ಗಳೇ ಬೇರೆ, ಇಂಡಿಕೇಟರ್ಗಳನ್ನು ಯೂಸ್ ಮಾಡಿ ಮಾಡ್ತಕ್ಕಂತಹ ಮೆಥಡ್ಗಳೇ ಬೇರೆ. ಇವಾಗ ಇಂಡಿಕೇಟ್ರಲ್ಲಿ ನಾವು ಬಂದ್ವಿ ಅಂತ ಹೇಳಿದ್ರೆ ಮೊದಲನೇದಾಗಿ ಯಾವ್ದು ಬರುತ್ತೆ? ನಮಗೆ ಲ್ಯಾಗಿಂಗ್ ಇಂಡಿಕೇಟರ್ ಬರುತ್ತೆ. ಯಾವ್ದು ಬರುತ್ತೆ? ಲ್ಯಾಗಿಂಗ್ ಇಂಡಿಕೇಟರ್ ಬರುತ್ತೆ. ಎರಡನೇದು ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ನ್ಯೂಟ್ರಲ್ ಇಂಡಿಕೇಟರ್ ಬರುತ್ತೆ. ಮೂರನೇದಾಗಿ ಲೀಡಿಂಗ್ ಇಂಡಿಕೇಟರ್ ಅಥವಾ ಅಡ್ವಾನ್ಸ್ಡ್ ಇಂಡಿಕೇಟರ್ ಅಂತಲೂ ಕರಿತೀವಿ. ಏನಂತ ಕರಿತೀವಿ? ಒಂದು ಲೀಡಿಂಗ್ ಇಂಡಿಕೇಟರ್ ಅಂತ ಕರಿತೀವಿ, ಇಲ್ಲ ಅಂತ ಹೇಳಿದ್ರೆ ಅಡ್ವಾನ್ಸ್ಡ್ ಇಂಡಿಕೇಟರ್ ಅಂತ ಕರಿತೀವಿ. ಆಮೇಲೆ ಈ 3 ಕ್ಯಾಟಗರಿಯಲ್ಲಿ ಇಂಡಿಕೇಟರ್ಸ್ಗಳು ಇರುತ್ತೆ. ಸೊ ನಾವು ಇವತ್ತು ಕಲಿತಕ್ಕಂತಹ ಇಂಡಿಕೇಟರ್ಸ್ಗಳು 2. ನೋಡೋಣ ಎಷ್ಟು ಜನರಿಗೆ ಇಂಡಿಕೇಟರ್ಗಳ ಬಗ್ಗೆ ಮಾಹಿತಿ ಇದೆ. ಸ್ನೇಹಿತರೆ, ಯಾವ ಇಂಡಿಕೇಟರ್ ಹಾಕೋ 2 ಇಂಡಿಕೇಟರು, ಲ್ಯಾಕಿಂಗ್ ಯಾವುದು, ನ್ಯೂಟ್ರಲ್ ಯಾವುದು, ಅಡ್ವಾನ್ಸ್ ಯಾವುದು, ಇದು ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಅಂತ ನೀವೇ ಹೇಳಿ. ನೋಡೋಣ ನಮ್ಮ ವೀಕ್ಷಕರಲ್ಲಿ ಎಷ್ಟು ಜನರಿಗೆ ಒಂದು ಇಂಡಿಕೇಟರ್ಗಳ ಬಗ್ಗೆ ಮಾಹಿತಿ ಇದೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡೋಣ ಸ್ನೇಹಿತರೆ. ಸೊ ಮೊದಲನೇದಾಗಿ ನಾವಿಲ್ಲಿ ಯೂಸ್ ಮಾಡುವಂತಹ ಒಂದು ಇಂಡಿಕೇಟರ್ ಯಾವುದು ಅಂತ ಹೇಳಿದ್ರೆ ಮೂವಿಂಗ್ ಆ್ಯಾವರೇಜ್. ಹೌದು ಸ್ನೇಹಿತರೆ, ಮೊದಲನೇದಾಗಿ ನಾವು ಯೂಸ್ ಮಾಡೋ ಇಂಡಿಕೇಟರ್ ಯಾವುದು ಅಂತ ಹೇಳಿದ್ರೆ ಮೂವಿಂಗ್ ಆ್ಯಾವ್ರೇಜ್. ಏನು ಬಿಡುಗರು ಮೂವಿಂಗ್ ಆ್ಯಾವ್ರೇಜ್ ಅಂತ ಹೇಳಿದ್ರೆ ಕ್ಯಾಂಡಲ್ಗಳ ಒಂದು ಆ್ಯಾವ್ರೇಜನ್ನು ತೆಗೆದುಕೊಂಡು ಹೇಳುತ್ತೆ ಅಂಥೇಳಿ. ಕರೆಕ್ಟು. ಆದರೆ ಇದರಲ್ಲಿ ಸುಮಾರು ಮೂವಿಂಗ್ ಆ್ಯಾವ್ರೇಜಸ್ಗಳು ಬರುತ್ತೆ. ಬೇರೆ ಬೇರೆ ಮೂವಿಂಗ್ ಆ್ಯಾವ್ರೇಜಸ್ಗಳು ಬೇರೆ ಬೇರೆ ವಿಧದಲ್ಲಿ ಕೆಲಸವನ್ನು ಮಾಡುತ್ತೆ. ಉದಾಹರಣೆಗೆ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ ಅಂತ ಬರುತ್ತೆ, ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್ ಅಂತ ಬರುತ್ತೆ, ಲೀನಿಯರ್ ವೇಟೆಡ್ ಮೂವಿಂಗ್ ಆ್ಯಾವ್ರೇಜ್ ಅಂತ ಬರುತ್ತೆ. ಅದು ಅಲ್ಲದೇ ವಾಲ್ಯೂಮ್ ವೇಟೆಡ್ ಮೂವಿಂಗ್ ಆ್ಯಾವ್ರೇಜ್ ಅಂತಲೂ ಬರುತ್ತೆ. ಅಷ್ಟೇ ಅಲ್ಲದೇ SSMA ಅಂತಲೂ ಬರುತ್ತೆ. ಇವಾಗ ನಾವು ನೋಡೋಕೆ ಹೋಗ್ತಾ ಇರೋದು LSMA. ಯಾವುದಿದು? ZLSMA ಅಂತಕ್ಕಂತಹ ಒಂದು ಮೂವಿಂಗ್ ಆ್ಯಾವ್ರೇಜು. ಸೊ ಏನಿದು ಮೂವಿಂಗ್ ಆ್ಯಾವ್ರೇಜ್ ಅಂತ ಹೇಳಿದ್ರೆ Z ಅಂತ ಹೇಳಿದ್ರೆ 0, L ಅಂತ ಹೇಳಿದ್ರೆ ಲ್ಯಾಗಿಂಗ್, S ಅಂತ ಹೇಳಿದ್ರೆ ಸಿಂಪಲ್, M ಅಂತ ಹೇಳಿದ್ರೆ ಮೂವಿಂಗ್, A ಅಂತ ಹೇಳಿದ್ರೆ ಆವ್ರೇಜ್.
ಸೊ ಏನಿದು ಮೊದಲನೇ ಇಂಡಿಕೇಟರಿನ ಹೆಸರು ZLSMA ಅಂತೇಳಿ. ಸೊ ಇದು ಅರ್ಥ ಏನಪ್ಪ ಅಂತ ಹೇಳಿದ್ರೆ ಝೀರೋ ಲ್ಯಾಗಿಂಗ್ ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್ ಇಂಡಿಕೇಟರು. ಸೊ ಈ ಒಂದು ಇಂಡಿಕೇಟರ್ನ ಹಾಕಲಿಕ್ಕೆ ನಾವು ಪ್ರಯತ್ನವನ್ನು ಪಡೋಣ. ಸೊ ಈ ಒಂದು ಇಂಡಿಕೇಟರನ್ನು ಹಾಕಿದ್ವಿ ಅಂತ ಹೇಳಿದ್ರೆ ನಮಗೆ ಹಾಕೋದಕ್ಕೆ ಏನು ಮಾಡಬೇಕು, ಮೊಟ್ಟ ಮೊದಲನೇದಾಗಿ ಇಲ್ಲಿ ಮೇಲ್ಗಡೆ ಇಂಡಿಕೇಟರ್ಸ್ ಸೆಕ್ಷನ್ಗೆ ಹೋಗ್ತೀವಿ. ಇಲ್ಲೇನು ಮಾಡ್ತೀವಿ, ಇಂಡಿಕೇಟರ್ಸ್ ಅನ್ನುವ ಒಂದು ಸೆಕ್ಷನ್ನಿಗೆ ಬರ್ತೀವಿ. ಸೊ ಈ ಒಂದು ಇಂಡಿಕೇಟರ್ ಅನ್ನೋ ಸೆಕ್ಷನ್ಗೆ ಬಂದಾದ ನಂತರ ಇಲ್ಲಿ ನಾವು ಕ್ಲಿಕ್ ಮಾಡಿಕೊಂಡು ಎಲ್ಲ ಏನು ಹಾಕಬೇಕು, ZLSMA ಇಂಡಿಕೇಟರ್. ಇದನ್ನು ನಾವು ಇಲ್ಲಿ ಇದನ್ನು ಕ್ಲಿಕ್ ಮಾಡ್ತೀವಿ. ಯಾವುದಿದು, ವೆರಿಫೈಡ್ ಅಂತ ಹೇಳಿರ್ತಕ್ಕಂತಹ ಒಂದು ಇಂಡಿಕೇಟರ್ ಏನಿದೆ ಇದನ್ನು ನಾವು ಆನ್ ಮಾಡ್ಕೊಳ್ತೀವಿ. ಪರ್ಫೆಕ್ಟ್. ಸೊ ಇದನ್ನು ಆನ್ ಮಾಡಾದಮೇಲೆ ಇದರಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ನಮ್ಮ ಕಲರ್ಗಳನ್ನು ಸ್ವಲ್ಪ ಬದಲಾಯಿಸ್ಕೊಳ್ಳೋಣ. ನಮ್ಮ ಚಾರ್ಟು ಬಿಳಿ ಕಲರಲ್ಲಿ ಇರೋದರಿಂದ ನಾನು ಇದನ್ನು ಕರೆ ಕಲರಿಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಲೆಂತ್ ಏನಿದೆ ಈ ಲೆಂತನ್ನು ನಾನು 50ಕ್ಕೆ ಸೆಟ್ ಮಾಡ್ತಾ ಇದ್ದೀನಿ. ಕರೆಕ್ಟಾ? ಏನು ಮಾಡಿದೆ ಸ್ನೇಹಿತರೆ, ಇಲ್ಲಿ ನಾನು ಮೊದಲನೇದಾಗಿ ಏನು ಮಾಡಿದೆ ಹೇಳಿ, ಲೆಂತ್ ಏನಿದೆ ಲೆಂತನ್ನು ನಾನು 50ಕ್ಕೆ ಸೆಟ್ ಮಾಡಿದ್ದೀನಿ. ಅಂದರೆ ಇದು ಒಂದು 50 ಮೂವಿಂಗ್ ಆ್ಯಾವ್ರೇಜಿನ ಒಂದು ಲೈನು, ಸರಿನಾ? ಇದು ಆದ ನಂತರ ನಾವು ಬಳಸುವಂತಹ ಇನ್ನೊಂದು ಇಂಡಿಕೇಟರ್ ಯಾವುದು ಅಂತ ಹೇಳಿದ್ರೆ ಚಾಂಡೆಲರ್ ಎಕ್ಸಿಟ್ ಅಂತ ಹೇಳಿಬಿಟ್ಟು CHANDELER ಚಾಂಡೆಲರ್ ಎಕ್ಸಿಟ್ ಅನ್ನುವ ಈ ಒಂದು ಇಂಡಿಕೇಟರನ್ನು ನಾವಿಲ್ಲಿ ಬಳಸ್ತೀವಿ. ಸರಿ, ಇವಾಗ ಈ ಒಂದು ಇಂಡಿಕೇಟರನ್ನು ನಾವು ಹಾಕ್ಕೊಳ್ಳೋಣ. ಹಾಕ್ಕೊಂಡಾದ ನಂತರ ಇದರಲ್ಲಿ ಯಾವ ಯಾವ ರೀತಿಯಾದಂತಹ ಒಂದು ಸೆಟ್ಟಿಂಗ್ಸ್ಗಳನ್ನು ಮಾಡಬೇಕು ಅದನ್ನು ಸಹ ನಾವು ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಚಾಂಡೆಲಿಯರ್ ಎಕ್ಸಿಟ್ ಇಲ್ಲಿ ಬಂದಿರತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈ ಚಾಂಡೆಲಿಯರ್ ಎಕ್ಸಿಟಿನ ಮೇಲೆ ನಾನು ಕ್ಲಿಕ್ ಮಾಡಿದೆ ಅಂತ ಹೇಳಿದ್ರೆ ನನಗೆ ಈ ರೀತಿಯಾದಂತಹ ಒಂದು ಸಿಗ್ನಲ್ಗಳು ಸಿಗತ್ತೆ. ಸೊ ಇಲ್ಲಿ ನಾವು ಕೆಲವೊಂದು ಬದಲಾವಣೆಗಳನ್ನು ಮಾಡಬೇಕಾಗತ್ತೆ. ಮೊಟ್ಟ ಮೊದಲನೇದಾಗಿ ಇದನ್ನು ಏನು ಮಾಡ್ತೀವಿ, ATR ಅಂತಕ್ಕಂತಹ ಒಂದು ಫ್ಯಾಕ್ಟರ್ ಏನಿದೆ ಇದನ್ನು ನಾನು 1ಕ್ಕೆ ಸೆಟ್ ಮಾಡ್ತೀನಿ. ಅದ್ರ ಜೊತೆಯಲ್ಲಿ ಏನು ಮಾಡ್ತೀನಿ, ನಾನು ಇದನ್ನು 2ಗೆ ಸೆಟ್ ಮಾಡ್ಕೊಳ್ತೀನಿ. ರೈಟ್, ಇವಾಗ ನೋಡಿ, ಇವಾಗ ನಮಗೆ ಸಿಗ್ನಲ್ಗಳಲ್ಲಿ ಕೆಲವೊಂದು ಬದಲಾವಣೆಗಳು ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲೇನು ಮಾಡ್ತೀನಿ, ನಾನು ಬೈ ಲೇಬಲ್ ಮತ್ತು ಸೆಲ್ ಲೇಬಲನ್ನು 2 ಬಿಟ್ಕೊಂಡು ಮಿಕ್ಕ ಎಲ್ಲ ಮಾಹಿತಿಗಳನ್ನು ನಾನು ತೆಗಿತಾ ಇದ್ದೀನಿ. ರೈಟ್. ಸೊ ಸ್ನೇಹಿತರೆ, ಇಲ್ಲಿ ನಾವು ನೋಡಿದಾಗ ಇಲ್ಲಿ ನಮಗೆ ಸ್ಕ್ಯಾಲ್ಪಿಂಗಿಗೆ ಒಂದು ಸೆಟಪ್ ರೆಡಿ ಆಗಿದೆ. ಏನಾಗಿದೆ, ಸ್ಕ್ಯಾಲ್ಪಿಂಗ್ ಟ್ರೇಡಿಗೆ ಒಂದು ಬ್ಯೂಟಿಫುಲ್ ಆದಂತಹ ಒಂದು ಸೆಟಪ್ಪು ಕಣ್ಣೆದುರುಗಡೆ ಕಾಣಿಸ್ತಾ ಇದೆ. ಎಸ್, ಇದರಲ್ಲಿ ಬೈನು ಕಾಣಿಸುತ್ತೆ, ಸೆಲ್ಲು ಕಾಣಿಸುತ್ತೆ. ಯಾವಾಗ ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ರೈಟ್. ಸೊ ಯಾವ ಸಂದರ್ಭದಲ್ಲಿ ಬೈ ಮಾಡ್ತೀವಿ, ಯಾವ ಸಂದರ್ಭದಲ್ಲಿ ಸೆಲ್ ಮಾಡ್ತೀವಿ ಅನ್ನೋದನ್ನು ಸಹ ಇಲ್ಲಿ ತಿಳ್ಕೊಳ್ಳೋಣ. ಎಲ್ಲ ಬೈ ಸಿಗ್ನಲ್ಲು, ಎಲ್ಲ ಸೆಲ್ ಸಿಗ್ನಲಲ್ಲೂ ನಾವು ಕೆಲಸವನ್ನು ಮಾಡುವುದಿಲ್ಲ. ಪದೇ ಹೇಳ್ತಾ ಇದ್ದೀನಿ, ಎಲ್ಲ ಬೈ ಸಿಗ್ನಲ್ಲು, ಎಲ್ಲ ಸೆಲ್ ಸಿಗ್ನಲಲ್ಲೂ ನಾವು ಪದೇ ಕೆಲಸವನ್ನು ಮಾಡೋದಿಲ್ಲ. ಎಲ್ಲಿ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇವಾಗ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ಇಲ್ಲೇನಾಗಿದೆ, ಈ ಒಂದು ಮೂವಿಂಗ್ ಆ್ಯಾವ್ರೇಜಿನ ಮೇಲ್ಗಡೆ ಇರ್ತಕ್ಕಂತಹ ಮೊಮೆಂಟಮಲ್ಲಿ ಇದನ್ನು ನಾವು ಏನಂತ ಕರಿತೀವಿ, ಒಂದು ಬುಲ್ಲಿಶ್ ಮೊಮೆಂಟಮ್ ಅಂತ ಕರಿತೀವಿ. ಕರೆಕ್ಟಾ? ಒಂದು ಬುಲ್ಲಿಶ್ ಮೊಮೆಂಟಮ್ ಅಂದರೆ ಏನಾಗುತ್ತೆ, ಮೂವಿಂಗ್ ಆ್ಯಾವ್ರೇಜಲ್ಲಿ ಈ ಮೂವಿಂಗ್ ಆ್ಯಾವ್ರೇಜನ್ನು ಟಚ್ ಮಾಡಿ ಇಲ್ಲಿಂದ ರಿಜೆಕ್ಟ್ ಆಗಿ ಮೇಲ್ಗಡೆಗೆ ಹೋಗ್ತಾ ಇದೆ. ಸೊ ಇಲ್ಲಿಂದ ನಾವು ಇಲ್ಲಿ ಒಂದು ಬೈ ಪೊಸಿಷನನ್ನು ತಗೋಬಹುದು ಅಂತಕ್ಕಂಥ ಒಂದು ನಾರ್ಮಲ್ ಕಾನ್ಸೆಪ್ಟು ಮೂವಿಂಗ್ ಆ್ಯಾವ್ರೇಜ್ ಟ್ರೇಡಿಂಗಲ್ಲಿ. ಅದು ಯಾವುದು, ಸಿಂಗಲ್ ಮೂವಿಂಗ್ ಆ್ಯಾವ್ರೇಜ್ ಟ್ರೇಡಿಂಗ್ ಮೆಥಡಲ್ಲಿ, ಅದು ರಿಜೆಕ್ಷನ್ ಕ್ಯಾಂಡಲ್ಸಿನ ಮೇಲೆ ಟ್ರೇಡ್ ಮಾಡುವ ಮೆಥಡಲ್ಲಿ. ಓಕೆ,
ಮೂವಿಂಗ್ ಆ್ಯಾವ್ರೇಜಸ್ ಮೇಲೆ ಸುಮಾರು ರೀತಿಯಾದಂತಹ ಟ್ರೇಡಿಂಗ್ಗಳನ್ನು ಮಾಡಬಹುದು. ಎಲ್ಲವೂ ಸಹ ಇಲ್ಲಿ ಹೇಳಲಿಕ್ಕಾಗಲ್ಲ ಒಂದು ವಿಡಿಯೋದಲ್ಲಿ. ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ಅದೇ ರೀತಿ ನೀವು ಏನಾದರೂ ಮಾರ್ಕೆಟಲ್ಲಿ ಕಲಿಬೇಕು ಮಾಡಬೇಕು ಅಂತ ಇದ್ದರೆ ನಮ್ಮ ಮುಂಬರುವ ಕ್ಲಾಸಸ್ ಬರ್ತಾ ಇದೆ, ಹೊಸ ಬ್ಯಾಚು. ಸೊ 15 ಡೇಸ್ದಿದೆ. ಫೀಸು ತುಂಬ ನಾಮಿನಲ್ ಆಗಿದೆ. ಕನ್ನಡದಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಲೈವ್ ಮಾರ್ಕೆಟಿನ ಟ್ರೇಡಿಂಗ್ ಇರುತ್ತೆ, ಲೈವ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇರುತ್ತೆ, ರೆಕಾರ್ಡೆಡ್ ಸೆಷನ್ನಿಗೂ ಆ್ಯಕ್ಸಸ್ ಇರುತ್ತೆ. ಅದು ಅಲ್ಲದೆ ಇದು 15 ಡೇಸಿನ ಒಂದು ಕೋರ್ಸು. ಇದರಲ್ಲಿ ನಿಮಗೆ ಸ್ಕ್ಯಾಲ್ಪಿಂಗು, ಆಪ್ಷನ್ಸಲ್ಲಿ ಯಾವ ರೀತಿ ಸ್ಕ್ಯಾಲ್ಪಿಂಗ್ ಮಾಡ್ತೀವಿ, ಇಂಟ್ರಾಡೇ ಸ್ಟ್ರಾಟಜೀಸ್ ಏನೇನು ಬರುತ್ತೆ, ಟೆಕ್ನಿಕಲ್ ಅನಾಲಿಸಿಸಲ್ಲಿ ಏನೇನು ಕಲಿತೀವಿ, ಆಪ್ಷನ್ ಚೈನ್ ಅನಾಲಿಸಿಸನ್ನು ಯಾವ ರೀತಿಯಾಗಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ಕೊಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕರೆ ಮಾಡಿ ಮಾತಾಡಿ ಸ್ನೇಹಿತರೆ. ರೈಟ್. ಸೊ ಇವಾಗ ಇಲ್ಲಿಗೆ ಬಂದಾದ ನಂತರ ನನಗೆ ಯಾವಾಗ ಎಂಟ್ರಿ ಮಾಡ್ತೀನಿ, ಇವಾಗ ನೋಡಿ, ಇವಾಗ ನಾವು ಚಾರ್ಟಿನ ಬಗ್ಗೆ ತಿಳ್ಕೊಂಡ್ವಿ. ಇವಾಗ ನಮ್ಮ ಎಂಟ್ರಿ ಎಲ್ಲಿಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು. ಎಂಟ್ರಿ ಎಲ್ಲಿಗೆ ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ, ಇದು ಇನ್ನೂ ಗ್ಯಾಪ್ ತುಂಬಾ ಜಾಸ್ತಿ ಇದೆ. ಸೊ ಈ ಗ್ಯಾಪನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನವನ್ನು ಪಡೋಣ. ಇಲ್ಲೇನು ಮಾಡ್ತೀನಿ ನಾನು ಅಂತ ಹೇಳಿದ್ರೆ ಇದನ್ನು ಬಿಲೋ ಬಾರ್ ಅಂತ ಮಾಡ್ತೀನಿ, ಇದನ್ನು ಅಬೌವ್ ಬಾರ್ ಅಂತ ಮಾಡ್ತೀನಿ. ಓಕೆ. ಸೊ ಇದನ್ನು ಮಾಡಿದಾಗ ಇಲ್ಲಿ ನಮಗೇನಾಯಿತು ಅಂತ ಹೇಳಿದ್ರೆ ಒಂದು ಏನಾಯ್ತು, ಇಲ್ಲಿ ಸಿಗ್ನಲ್ಸ್ಗಳು ಇನ್ನೂ ಸ್ವಲ್ಪ ಕ್ಲಿಯರಾಗಿ ಕ್ಯಾಂಡಲಿನ ಅಕ್ಕಪಕ್ಕನೇ ಬರ್ತಾ ಇದೆಯೋ ಎಲ್ಲಿ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಓಕೆ. ಸೊ ಸ್ನೇಹಿತರೆ, ಈ ಒಂದು ಇಂಡಿಕೇಟರ್ನ ಬಳಸಿದಾಗ ನೋಡಿ, ಈ ಒಂದು ಕ್ಯಾಂಡಲ್ ಬಂದಾದ ನಂತರ ಇಲ್ಲಿಗೆ ನನಗೆ ಈ ಕ್ಯಾಂಡಲಿಗೆ ಒಂದು ಬೈ ಎಂಟ್ರಿ ಸಿಕ್ಕಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ರೈಟ್. ಏನಾಗಿದೆ ಇಲ್ಲಿ, ಈ ಒಂದು ಕ್ಯಾಂಡಲಿಗೆ ನನಗೆ ಬೈ ಎಂಟ್ರಿ ಬಂದಿದೆ. ನನ್ನ ಸ್ಟಾಪ್ ಲಾಸ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಈ ಒಂದು ಕ್ಯಾಂಡಲಿನ ಲೋಗಾದರೂ ಇಟ್ಕೊಳ್ಳಿ ಅಥವಾ ಈ ಹಿಂದಿನ ಕ್ಯಾಂಡಲಿನ ಲೋಗಾದ್ರೂ ನಾವು ಇಟ್ಕೋಬಹುದು. ಸೊ ಇಟ್ಕೊಂಡ್ಬಿಟ್ಟು ನೋಡಿ ಸ್ನೇಹಿತರೆ, ಇಲ್ಲಿ ನಮಗೆ ಒಂದು ಎಂಥ ಒಳ್ಳೆಯ ರ್ಯಾಲಿ ಇಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಇದು ತುಂಬಾ ಒಂದು ಒಳ್ಳೆಯ ಟ್ರೇಡ್ ಆಗಿರುತ್ತೆ. ಅದೇ ರೀತಿಯಾಗಿ ನಾವು ಸ್ಕ್ಯಾಲ್ಪಿಂಗನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಈ ಒಂದು ಪಾಯಿಂಟಲ್ಲಿ ನನಗೆ ಸೆಲ್ ಎಂಟ್ರಿ ಸಿಕ್ಕಿದೆ. ಕರೆಕ್ಟಾ? ಸ್ಕ್ಯಾಲ್ಪಿಂಗ್ ಅಂದರೆ ಏನು ಸ್ನೇಹಿತರೆ, 5 ನಿಮಿಷ 10 ನಿಮಿಷ ಟ್ರೇಡ್ ತೊಗೊತೀವಿ, ಟಕ್ ಅಂತ ಎಕ್ಸಿಟ್ ಆಗ್ತೀವಿ. ರೈಟ್. 5 ಪಾಯಿಂಟು 10 ಪಾಯಿಂಟಿನ ಟ್ರೇಡ್ಗಳು ತೊಗೊಳ್ತೀವಿ, ಟಕ್ ಅಂತ ಮಾರ್ಕೆಟಿಂದ ಎಕ್ಸಿಟ್ ಆಗ್ತಾ ಇರ್ತೀವಿ. ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕೆ ಹೋಗಲ್ಲ ಅಲ್ವಾ? ಹೌದೋ ಅಲ್ವೋ? ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಓಕೆ, ಫೈನ್. ಸೊ ಎಸ್, ನಾವಿಲ್ಲೇನು ಮಾಡ್ತೀವಿ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಸ್ಕ್ಯಾಲ್ಪಿಂಗಲ್ಲಿ 5 ರಿಂದ 10 ಪಾಯಿಂಟ್ಗಳ ಪ್ರಾಫಿಟನ್ನು ತಗೊಂಡು ನಾವು ಮಾರ್ಕೆಟಿಂದ ಎಕ್ಸಿಟ್ ಆಗ್ತಕ್ಕಂತಹ ಸಿಚುವೇಶನ್ಸು ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನಾವು ನೋಡಿದ್ವಿ ಅಂತ ಹೇಳಿದ್ರೆ ನಮ್ಮ ಸ್ಟಾಪ್ ಲಾಸು ಪ್ರೀವಿಯಸ್ ಕ್ಯಾಂಡಲಿನ ಒಂದು ಹೈನ ನಾವು ಇಟ್ಕೊಂಡ್ವಿ ಅಂತ ಹೇಳಿದ್ರೆ ಈ ಒಂದು ಪಾಯಿಂಟಲ್ಲಿ ನಾನು ನನ್ನ ಸ್ಟಾಪ್ ಲಾಸ್ನ ಇಟ್ಕೊಂಡೆ ಅಂತ ಹೇಳಿದ್ರೆ ನನಗಿಲ್ಲೊಂದು ಒಳ್ಳೆಯ ಲಾಭ ಸಿಕ್ಕಿದೆ ಅಲ್ವಾ? ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿಂದ ಮಾರ್ಕೆಟ್ ಇಲ್ಲಿವರೆಗೂ ಇಳಿದಿದೆ ಕೆಳಗಡೆ. ಎಸ್, ಅದೇ ರೀತಿಯಾಗಿ ಈ ಕ್ಯಾಂಡಲಿನ ಹಿಂದಿನ ಕ್ಯಾಂಡಲಿಗೆ ನಾನು ನನ್ನ ಸ್ಟಾಪ್ ಲಾಸನ್ನು ಇಟ್ಕೊಂಡು ಇಲ್ಲಿ ಬಂದಿರತಕ್ಕಂತಹ ಒಂದು ಬೈ ಸಿಗ್ನಲ್ಲಿನ ಮೇಲೆ ನಾನು ಎಂಟ್ರಿಯನ್ನು ತಗೊಂಡಾಗ ನನಗೆ ಮಾರ್ಕೆಟಲ್ಲಿ ಒಂದು ಒಳ್ಳೆಯ ಮೊಮೆಂಟಮ್ ಸಿಕ್ಕಿದೆ. ಇಲ್ಲೂ ಅಷ್ಟೇ, ಈ ಲೈನಿನ ಕೆಳಗಡೆಗಿದ್ದಾಗ, ಮೂವಿಂಗ್ ಆ್ಯಾವ್ರೇಜಿನ ಕೆಳಗಡೆಗಿದ್ದಾಗ ಸೆಲ್ಲನ್ನು ನೋಡ್ತೀವಿ, ಮೂವಿಂಗ್ ಆ್ಯಾವ್ರೇಜಿನ ಮೇಲ್ಗಡೆ ಸಿಗ್ನಲ್ ಬಂದಾಗ ಬೈ ಸಿಗ್ನಲ್ಗಳಿಗೆ ವೇಟ್ ಮಾಡ್ತೀವಿ. ರೈಟ್. ಸೊ ಇಲ್ಲಿ ಬಂದಿರತಕ್ಕಂಥ ಬೈ ಸಿಗ್ನಲ್ಲು ಇದು ವ್ಯಾಲಿಡ್ ಅಂತ ನಾನು ಕನ್ಸಿಡರ್ ಮಾಡೋದಿಲ್ಲ. ಸೊ ಈ ಒಂದು ಪಾಯಿಂಟಲ್ಲಿ ಎಸ್, ಇದು ಒಂದು ವ್ಯಾಲಿಡ್ ಸಿಗ್ನಲ್ಲು, ಇದು ಸಹ ಒಂದು ವ್ಯಾಲಿಡ್ ಸಿಗ್ನಲ್ಲು, ಇದು ನನಗೆ ಬೈ ಬಂದಿದೆ, ಇದು ಸಹ ನನಗೆ ಒಂದು ವ್ಯಾಲಿಡ್ ಸಿಗ್ನಲ್ ಅಂತ ಹೇಳಿ ನಾನಿಲ್ಲಿ ಕನ್ಸಿಡರನ್ನು ಮಾಡಬಹುದು. ಸೊ ಸ್ನೇಹಿತರೆ, ಇವಾಗ ನಾನು ಹಾಕಿರ್ತಕ್ಕಂಥ ಚಾರ್ಟ್ ಯಾವುದು ಅಂತ ಹೇಳಿದ್ರೆ ಪ್ಯೂರ್ಲಿ ಬ್ಯಾಂಕ್ ನಿಫ್ಟಿಯ ಒಂದು ಚಾರ್ಟು. ನೋಡಿ, ಇಲ್ಲಿ ಬಂದಿರತಕ್ಕಂಥ ಸೆಲ್ಲನ್ನು ನಾವು ಟ್ರೇಡ್ ಮಾಡೋದಕ್ಕೆ ಹೋಗೋದಿಲ್ಲ. ಇಲ್ಲಿ ಬಂದಿರತಕ್ಕಂಥ ಸೆಲ್ಗಳನ್ನು ನಾವಿಲ್ಲಿ ಟ್ರೇಡ್ ಮಾಡೋದಕ್ಕೆ ಹೋಗೋದಿಲ್ಲ. ಬದಲಿಗೆ ನಾವು ಬೈ ಟ್ರೇಡ್ಗಳನ್ನು ಮಾತ್ರ ಇಲ್ಲಿ ಆಲೋಚನೆಯನ್ನು ಮಾಡ್ತೀವಿ. ಸ್ನೇಹಿತರೆ, 31ನೇ ತಾರೀಕು ನಮ್ಮ ಒಂದು ಟ್ರೇಡಿಂಗನ್ನು ಸ್ಕ್ಯಾಲ್ಪಿಂಗ್ ಮೆಥಡನ್ನು ನಾನು ವೆಬಿನಾರ್ ತೊಗೊತಾ ಇದ್ದೀನಿ.
ಸೊ ಈ ವೆಬಿನಾರ್ನ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. 3 ಅವರ್ಸಿನ ವೆಬಿನಾರ್ ಇರುತ್ತೆ. ಇದರಲ್ಲಿ ನಾವು ಸುಮಾರು ಮಾಹಿತಿಗಳನ್ನು ತಿಳ್ಕೊಳ್ತಾ ಇದ್ದೀವಿ. ಮೈಂಡ್ ಸೆಟ್ ಯಾವ ರೀತಿ ಇಟ್ಕೊತೀವಿ, ರಿಸ್ಕ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡ್ತೀವಿ, ಮನಿ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡ್ತೀವಿ, ಜೊತೆಗೆ ನಾವು ಟ್ರೇಡಿಂಗ್ ಮೆಥಡನ್ನು, ಒಂದು ಟ್ರೇಡಿಂಗ್ ಮೆಥಡ್ ಏನಿದೆ ಆ ಒಂದು ಟ್ರೇಡಿಂಗ್ ಮೆಥಡನ್ನು ಕಲಿತೀವಿ. ಅದರಲ್ಲಿ ನಾವು ದಿವಸಕ್ಕೆ ಒಂದು ಟ್ರೇಡನ್ನು ತೆಗೆದುಕೊಂತಹ ಒಂದು ಸ್ಕ್ಯಾಲ್ಪಿಂಗ್ ಮೆಥಡ್ ಅದು, ರೈಟ್. ಸೊ ಅದ್ರ ಬಗ್ಗೆ ನಾವಲ್ಲಿ ಕಲಿತೀವಿ. ಸೊ ಸ್ನೇಹಿತರೆ, ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಅದು ಅಲ್ಲದೆ ನಾವು ಸುಮಾರು ಸತಿ ಲೈವ್ ಬರ್ತಾ ಇರ್ತೀವಿ, ಅದು ಇನ್ಫಾರ್ಮೇಷನ್ನು ನಿಮಗೆ ಸಿಗ್ತಾ ಇರುತ್ತೆ. ಹೊಸ ಒಂದು ವೀಡಿಯೋಗಳು ಹಾಕಿದಾಗ ನಿಮಗೆ ಮಾಹಿತಿ ಸಿಗುತ್ತೆ. ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಇದು ಯಾವುದು ನಿಮಗೆ ಸಿಗೋದಿಲ್ಲ. ಜೊತೆಲೆ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳು ಏನಿದೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಅಥವಾ ನಿಮಗೆ ಯಾರಿಗೆ ಬೇಕಾದಂಥವರಾಗಲಿ, ಮಾರ್ಕೆಟಲ್ಲಿ ಕೆಲಸ ಮಾಡೋರು, ಅವರಿಗೆ ಕಲಿಯೋ ಆಸಕ್ತಿ ಇದೆ, ಅವರಿಗೆ ಒಂದು ಕಲಿಕೆ ಬೇಕು ಅಂತ ನಿಮಗೆ ಅನಿಸಿದಲ್ಲಿ ವಿಡಿಯೋನ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.